ಡಿಯರ್ ಸ್ಟೂಡೆಂಟ್ಸ್, ನಾನು ಶಿವಕುಮಾರ್ ಮಾವ್ಲಿ. ಸೆಪ್ಟೆಂಬರ್ 19 ಜೂನಿಯರ್ ಇಂಜಿನಿಯರ್ ಪರೀಕ್ಷೆ HK ರೀಸನ್ಗೆ ನಡೀತು. ಅದರ ಜನರಲ್ ಇಂಗ್ಲೀಷ್ ಪತ್ರಿಕೆಯನ್ನು ಡಿಸ್ಕಸ್ ಮಾಡಲಿಕ್ಕೆ ಅಂತೇಳಿ ನಾನು ನಿಮ್ಮ ಮುಂದಿದ್ದೀನಿ. ಇಲ್ಲಿ ಕಮ್ಯುನಿಕೇಷನ್ ಪೇಪರ್ನ ಇಂಪಾರ್ಟೆನ್ಸು ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಈ ಜನರಲ್ ಇಂಗ್ಲೀಷ್ ಪೇಪರ್ನ ಸ್ವಲ್ಪ ಡಿಕೋಡ್ ಮಾಡೋದು ಅಥವಾ ಅದಕ್ಕೆ ಪ್ರಿಪ್ರೇಷನ್ ಅಂತ ಬಂದರೆ ಅದಕ್ಕೊಂದು ಸಿಲೆಬಸ್ ಅಂತಿದೆ ಮತ್ತು ಅದಕ್ಕೊಂದು ಕಾನ್ಸೆಪ್ಟ್ ಅಂತಿದೆ. ಏನೋ ಜನರಲ್ ಇಂಗ್ಲೀಷ್ ಈಸ್ ನಾಟ್ ಜನರಲ್. ಫಸ್ಟ್ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಸ್ಪೆಸಿಫಿಕ್ ಆದ ಸಿಲೆಬಸ್ ಇದೆ. ಆ ಸಿಲೆಬಸ್ ಆಧಾರದಲ್ಲೇ ನಾವು ಪ್ರಿಪೇರಾಗಿ ಹೋಗಬೇಕು. ಯಾವಾಗ ನಾವು ಸಿಲೆಬಸ್ ಆಧಾರದಲ್ಲಿ ಪ್ರಿಪೇರಾಗಿ ಹೋಗ್ತೀವೋ, ಎಲ್ಲ ರೂಲ್ಸು, ಗೈಡ್ಲೈನ್ಸು, ರೆಗ್ಯುಲೇಷನ್ಸ್ ಎಲ್ಲ ನಮ್ಗೆ ಗೊತ್ತಿರುತ್ತೋ, ದೆನ್ ಇಟ್ ಬಿಕಮ್ಸ್ ಈಸಿ. ಸೊ ಇಲ್ಲಿ ರೀಸೆಂಟ್ ಪೇಪರ್ ಇದು ಸೆಪ್ಟೆಂಬರ್ JE ಪೇಪರ್. ಇದು ಸೆಪ್ಟೆಂಬರ್ ಸೆಪ್ಟೆಂಬರ್ 19 ನಡೆದಂಥ ಪರೀಕ್ಷೆ ಇದು. ಈ 19 ನಡೆದಂಥ ಪರೀಕ್ಷೆಯಲ್ಲಿ ನಮಗೆ ಕ್ವೆಶ್ಚನ್ ನಂಬರ್ 66 to 67 ಚೂಸ್ ದ ವರ್ಡ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಯಾವುದನ್ನು ನಾವು ಆಡ್ ಒನ್ ಔಟ್ ಅಂತ ಹೇಳ್ತೀವಲ್ಲ, ಗುಂಪಿಗೆ ಸೇರಿದ ಪದ ತೆಗೆಯಿರಿ. ಇಲ್ಲಿ ಟೋಟಲ್ ಒಂದಷ್ಟು ಸಿಲೆಬಸ್ ಇದೆ ಜನರಲ್ ಇಂಗ್ಲೀಷಲ್ಲಿ. ಕೆಲವು ಪರೀಕ್ಷೆಗಳಲ್ಲಿ ಗುಂಪಿಗೆ ಸೇರಿದ ಪದ ಕೇಳೋದೇ ಇಲ್ಲ, ಇನ್ನು ಕೆಲವಲ್ಲಿ ಕೇಳಿರ್ತಾನೆ. ಟೋಟಲ್ ಸಿಲೆಬಸ್ಸಲ್ಲಿ 35 ಪ್ರಶ್ನೆಗಳನ್ನು ಕೇಳಬೇಕಾಗಿರೋದ್ರಿಂದ ಕೆಲವು ಪತ್ರಿಕೆಗಳಲ್ಲಿ ಕೆಲವು ಬರ್ತವೆ, ಕೆಲವು ಬಿಟ್ಟೋಗಿರುವ ಚಾನ್ಸಸ್ ಇರುತ್ತೆ. ಹಾಗಂತ ನಾವು ಅವುಗಳನ್ನು ಎಲ್ಲ ಸಬ್ಜೆಕ್ಟಿಗೂ ನಾನೇ ಚಾಯ್ಸ್ ಮಾಡಿಕೊಂಡು ಪ್ರಿಪೇರ್ ಆಗಿ ಹೋಗಲಿಕ್ಕೆ ಬರೋದಿಲ್ಲ. ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ಎವ್ರಿಥಿಂಗ್. ಮತ್ತು ಈ ಗುಂಪಿಗೆ ಸೇರಿದ ಪದ ತೆಗಿಲಿಕ್ಕೆ ಬೇಕಾಗಿರೋದು ಒಂದು ಪ್ರಕಾಂಡ ಪಾಂಡಿತ್ಯ ಅಲ್ಲ. ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ಕೇಳ್ತಿದ್ದಾರೆ ಅಂದರೆ ಒಂದು ಅನಲೈಸ್ ಮಾಡುವಂಥ ಕೆಪಾಸಿಟಿ ಮತ್ತು ಆ ಪದಗಳ ಅರ್ಥ ಅವೇನು ಹೇಳ್ತಿದ್ದಾವೆ, ಅವೇನು ಯಾವ ಕಾಂಟೆಕ್ಸ್ಟಲ್ಲಿ ಇರ್ಬೋದು ಅನ್ನುವಂಥದ್ದು ಒಂದಷ್ಟು ಗ್ರಹಿಸುವ ಸಾಮರ್ಥ್ಯ ನಮಗಿರಬೇಕು. ಈಗ ಮರೈನರ್ ಅಂತ ಹೇಳ್ತೀವಿ. ಮರೈನರ್ ಸಮುದ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಮರೈನರ್. ಸೇಲರ್ ಅಂದ್ರೂ ಅವನೇ, ಸೀಮ್ಯಾನ್ ಅಂದ್ರೂ ಸಮುದ್ರಕ್ಕೆ ಸಂಬಂಧಪಟ್ಟವನೇ. ಸೊ ಇಲ್ಲಿ ಗುಂಪಿಗೆ ಸೇರದ ಪದ ಅಂದರೆ ಆರ್ಚರ್. ದಟ್ ಈಸ್ ದ ಆನ್ಸರ್. ಸೊ ಮರೈನರ್, ಸೇಲರ್, ಸೀಮೆನ್ ಎಲ್ಲ ಒಂದೇ ವಿಷಯಕ್ಕೆ ಸಂಬಂಧಪಟ್ಟವರಾಗಿರೋದ್ರಿಂದ ಆರ್ಚರ್ ಅನ್ನುವ ಪದ ಏನಿದೆ, ಆರ್ಚರಿ ಅಂತ ನಾವೇನು ಕರಿತೀವಿ, ಬಿಲ್ಲುಗಾರ, ಆರ್ಚರ್, ಅದು ಇದಕ್ಕೆ ಉತ್ತರ ಆಗುತ್ತೆ. 67ನೇ ಪ್ರಶ್ನೆಯನ್ನು ನೋಡೋದಾದರೆ ಎಕ್ಸೈಟೆಡ್, ಡಿಜೆಕ್ಟೆಡ್, ಡೌನ್ಕಾಸ್ಟ್, ಡಿಪ್ರೆಸ್ಡ್ ಅಂತಿದೆ. ನೋಡಿ, ಇವೆಲ್ಲ ಒಂದೇ ಅರ್ಥ ಕೊಡುವು. ಡಿಪ್ರೆಸ್ಡ್ ಅಂದರೆ ತುಂಬ ಬೇಸರದಲ್ಲಿರೋದು, ಡಿಜೆಕ್ಟೆಡ್ ಅಂದ್ರೂ ತುಂಬ ನೋವಾಗಿ ತಿರಸ್ಕಾರಕ್ಕೊಳಗಾಗಿ ಇರುವಂಥದ್ದು, ಡೌನ್ಕಾಸ್ಟ್ ಅಂದ್ರೂ ನಾವು ಫೀಲಿಂಗ್ ಡೌನ್ ಅಂದರೆ ಡಿಜೆಕ್ಟೆಡ್ಡು ಹೌದು, ಡೌನ್ಕಾಸ್ಟು ಹೌದು, ಡಿಪ್ರೆಸ್ಡು ಹೌದು. ಅವು ಮೂರೂ ಕೂಡ ಒಂದೇ ಅರ್ಥವನ್ನು ಕೊಡ್ತಾ ಇರುವಂಥವು. ಸೊ ಅವು ಮೂರನ್ನು ತೆಗೆದ್ರೆ ಗುಂಪಿಗೆ ಸೇರಿದ ಪದ ಯಾವುದು? ಎಕ್ಸೈಟೆಡ್ ಅಂದರೆ ತುಂಬ ಉತ್ಸಾಹದಲ್ಲಿರೋದು, ಖುಷಿಯಾಗಿರೋದು. ಎಕ್ಸೈಟೆಡ್ಡಿಗೆ ಇವು ಮೂರು ಅಪೋಸಿಟ್ ವರ್ಡ್, ಇವು ಬೇರೆಯೇ ಅವು. ಬಟ್ ಎಕ್ಸೈಟ್ ಅಂದರೆ ಉತ್ಸಾಹದಲ್ಲಿರೋದು, ಪ್ಲೆಸೆಂಟ್ ಆಗಿರೋದು, ಖುಷಿಯಾಗಿರೋದು ಅನ್ನುವ ಅರ್ಥವನ್ನು ಅದು ಎಕ್ಸೈಟೆಡ್ ಅನ್ನುವಂಥದ್ದು ಕೊಡುತ್ತೆ. ಹಾಗಾಗಿ ಮೊದಲನೇ 66ಗೆ ಆರ್ಚರ್ ಅನ್ನುವಂಥದ್ದಾದರೆ 67ಗೆ ಎಕ್ಸೈಟೆಡ್ ಇಸ್ ದ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ ಒನ್, ಕ್ವೆಶ್ಚನ್ ನಂಬರ್ 68 to 70. ಈ 68 to 70 ಏನಾಗಿದೆ ಅಂದರೆ ಸೆಟ್ಸ್ ಆಫ್ ಸ್ಪೆಲ್ಲಿಂಗ್ಸ್ ಕೊಟ್ಟಿದ್ದಾನೆ. ನೋಡಿ, ಸ್ಪೆಲ್ಲಿಂಗನ್ನು ಆಬ್ವಿಯಸ್ಲಿ ಪ್ರತಿಯೊಂದರಲ್ಲೂ ಕೊಡ್ತಾನೆ ಯೂಶ್ವಲಿ. ಒನ್ ಸೆಕ್, ಲೆಟ್ ಮಿ ಪಿಕ್ ದ ಪೆನ್ಸಿಲ್ ಹಿಯರ್. ಎಸ್, ಸ್ಪೆಲ್ಲಿಂಗ್. ಗ್ಯಾರಂಟಿ. ನೋಡಿ, ನಾವೆಲ್ಲ ಕೇಳುವ ಪದಗಳೇ ಇಲ್ಲಿ. 3ರಲ್ಲಿ 2 ಕೇಳುವ ಪದಗಳಿದೆ. ಎಷ್ಟೋ ಸರಿ ಸ್ಪೆಲ್ಲಿಂಗ್ ನಮಗೆ ಕ್ಲಾರಿಟಿ ಇರೋದಿಲ್ಲ. ದಿಸ್ ಈಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್. GUARANTEE. ನೀವು ಒಂದು ನನ್ನ ಜನರಲ್ ಇಂಗ್ಲೀಷ್ ಪುಸ್ತಕ ಅಧ್ಯಯನ ಮಾಡಿದರೆ ಅಥವಾ ನೀವು ಕ್ಲಾಸ್ ಏನಾದರೂ ನನ್ನ ಕೋರ್ಸ್ ತೊಗೊಂಡು ಅಥವಾ ಕೇಳಿದ್ದಾಗಿದ್ದರೆ ಈ ಪದದ ಸ್ಪೆಲ್ಲಿಂಗನ್ನು ಬರೆಸಿದ್ದೀನಿ ನಾನು. ಇಲ್ಲಿರುವ 3 ಪದಗಳು ನಮ್ಮ ಡಿಸ್ಕಷನಲ್ಲಿ ಬಂದಿದ್ದಾವೆ. ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್ ವರ್ಡ್ಸ್ ಅಂತ ಏನು ಲಿಸ್ಟ್ ಮಾಡ್ತೀವಿ ನಾವು, ವಿ ಹ್ಯಾವ್ ದಿಸ್. GUARANTEE, ಗ್ಯಾರಂಟಿ ಅನ್ನುವ ಪದ ಬರುತ್ತೆ. ಗ್ರಾಮರ್ ಅನ್ನುವ ಪದ ಇಂಪಾರ್ಟೆಂಟು, ಸರ್ವೇಲೆನ್ಸ್ ಅನ್ನುವ ಪದ ಇಂಪಾರ್ಟೆಂಟು. ಇವೆಲ್ಲ ರಿಪೀಟೆಡ್ ಆಗಿ ಮತ್ತೆ ಬೇರೆ ಬೇರೆ ಪತ್ರಿಕೆಯಲ್ಲಿ ಬಂದಿರುವಂಥವು ಇದ್ದಾವೆ. ಅದಕ್ಕೆ ನಾವು ಜನರಲ್ ಇಂಗ್ಲೀಷ್ ಪತ್ರಿಕೆಗೆ ಹೋಗುವಾಗ ಬಿಫೋರ್ ದ್ಯಾಟ್ ಸ್ಪೆಲ್ಲಿಂಗ್ ಮೇಲೂ ಪ್ರಿಪೇರ್ ಆಗಬೇಕು,
ಒನ್ ವರ್ಡ್ಸ್ ಮೇಲೂ ಪ್ರಿಪೇರ್ ಆಗಬೇಕು, ಇಡಿಯಮ್ಸ್ ಮೇಲೂ ಪ್ರಿಪೇರ್ ಆಗಬೇಕು. ಬಹಳ ಮುಖ್ಯವಾಗಿ ಪರೀಕ್ಷೆಗೆ ಕೇಳ್ಬೋದಾದಂಥ ಒನ್ ವರ್ಡ್ಸು, ಇಡಿಯಮ್ಸು ಇವುಗಳನ್ನೆಲ್ಲ ನಾನು ಒಂದು ತರಗತಿಗಳಲ್ಲೂ ಡಿಸ್ಕಸ್ ಮಾಡಿರ್ತೀನಿ ಕ್ಲಾಸಲ್ಲಿ. ಅಟ್ ದ ಸೇಮ್ ಟೈಮ್ ಅವು ಪುಸ್ತಕದಲ್ಲೂ, ಜನರಲ್ ಇಂಗ್ಲೀಷ್ ಪುಸ್ತಕದಲ್ಲೂ ಕೂಡ ನಿಮಗೆ ಸಿಗ್ತವೆ. ಸೊ ಅವಕ್ಕೂ ನಾವು ಪ್ರಿಪೇರ್ ಆಗಿ ಹೋಗಬೇಕು. ಸ್ಪೆಲ್ಲಿಂಗ್ ಅಲ್ಲೋಗಿ ನೋಡ್ಕೊಳ್ಳೋಣ ಅನ್ನೋಕ್ಕಾಗೋದಿಲ್ಲ. ಯಾಕೆಂದರೆ ನೀವು ರೆಗ್ಯುಲರ್ ಆಗಿ ಇಂಗ್ಲೀಷು ನಿಮ್ಮ ಜೀವನದ ಭಾಗ ಆಗಿದ್ದರೆ ಅಲ್ಲೋಗಿ ನೋಡ್ಕೊಳ್ಬೋದಿತ್ತು. Because it is not part of our everyday's life and we do not write and we do not read English in a regular manner, ಈ ಸ್ಪೆಲ್ಲಿಂಗ್ಗಳು ನಮಗೆ ಕನ್ಫ್ಯೂಸ್ ಆಗುವ ಸಾಧ್ಯತೆ ಇದೆ. ಅದರಲ್ಲಂತೂ ಈಗ ವಾಟ್ಸಪ್ ಬಂದ ಕಾಲಕ್ಕೆ ಅದೇ ಎಲ್ಲ ಪ್ರಾಂಪ್ಟ್ ಮಾಡಿಬಿಡುತ್ತೆ, ಅಲ್ಲೇ ಆಟೋಮ್ಯಾಟಿಕ್ ಸ್ಪೆಲ್ಲಿಂಗ್ಗಳು ಬಂದುಬಿಡೋ ಕಾರಣಕ್ಕೆ ಹಾಗೆ ಕಳಿಸ್ಬಿಡ್ತೀವಿ, ಸ್ಪೆಲ್ಲಿಂಗೇ ಗಮನಿಸಿರೋದಿಲ್ಲ. ಸೊ ಅದಕ್ಕೆ ಈ ಆ್ಯಕ್ಟಿವಿಟಿ ಕೂಡ ನೀವು ಪ್ರಿಪೇರ್ ಆಗೋದು ಮುಖ್ಯ. ನೋಡಿ 3 ಪ್ರಶ್ನೆ ಇದೆ ಇದರಲ್ಲಿ, 3 ಮಾರ್ಕ್ಸ್. ಇನ್ಸೆಸೆಂಟ್ ಅಂದರೆ ನಿರಂತರವಾಗಿ, ಇನ್ಸೆಸೆಂಟ್ ಮಳೆ, ಧಾರಾಕಾರ ಮಳೆ ಅಂತ ಹೇಳ್ತೀವಿ ನೋಡಿ. ಅದರ ಸ್ಪೆಲ್ಲಿಂಗ್ INCESSANT, ಇನ್ಸೆಸೆಂಟ್. ದಿಸ್ ಇಸ್ ದ ಆನ್ಸರ್. ಆಪ್ಷನ್ 4 ಇದಕ್ಕೆ ಆನ್ಸರ್ ಆಗಿದೆ 69th ಕ್ವೆಶನ್ಗೆ. 70th ಕ್ವೆಶನ್ಗೆ ಯಾವುದು ಆನ್ಸರ್ ಅಂದರೆ ಇಮಿಡಿಯೇಟ್ಲಿ. ಇಮಿಡಿಯೇಟ್ ಅನ್ನೋ ಪದ ಬಳಸಿರ್ತೀರ. IMMEDIATELY, ಇಮಿಡಿಯೇಟ್ಲಿ. ದಿಸ್ ಈಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ಆಪ್ಷನ್ 1 ಇಸ್ ದ ಆನ್ಸರ್. ಎಷ್ಟೋ ಸರಿ ನಾವು ದಿನನಿತ್ಯದಲ್ಲಿ ಬಳಸುವ ಪದಗಳ ಸ್ಪೆಲ್ಲಿಂಗ್ ನಮಗೆ ಕರೆಕ್ಟಾಗಿ ಗೊತ್ತಿರೋದಿಲ್ಲ. ಅದೇ ಪರೀಕ್ಷೆಯಲ್ಲಿ ಬಂದಿರುವಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ. ದಟ್ ಈಸ್ ವೈ ಐ ಆಲ್ವೇಸ್ ಸ್ಟ್ರೆಸ್ ಆನ್ ದಿಸ್. ಪ್ಲೀಸ್ ಇನ್ಸ್ಟಾಲ್ ಡಿಕ್ಷನರೀಸ್ ಇನ್ ಯುವರ್ ಮೊಬೈಲ್. ನಿಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ, ಮೊಬೈಲಲ್ಲಿ ಡಿಕ್ಷನರಿಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಡೌಟ್ ಬಂದ ತಕ್ಷಣ ಆ ಪದವನ್ನು ಹೋಗಿ ಹುಡುಕಿ, ಅಲ್ಲಿ ಸ್ಪೆಲ್ಲಿಂಗು ಕ್ಲಿಯರ್ ಆಗುತ್ತೆ, ಮೀನಿಂಗು ಕ್ಲಿಯರ್ ಆಗುತ್ತೆ. ಸ್ಪೆಲ್ಲಿಂಗ್ ನಿಮಗೆ ಗೊತ್ತಿರುವ ಪದಗಳ ಸ್ಪೆಲ್ಲಿಂಗ್ ಆದರೂ ಕರೆಕ್ಟಾಗಿ ಗೊತ್ತಿರಲಿ. CCTV ಸರ್ವೈಲೆನ್ಸ್ ಅಂತ ನೋಡ್ತೀರಾ, ಆ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಸರ್ವೈಲೆನ್ಸ್ ಬೇಕಾದಷ್ಟು ಸರಿ ಪರೀಕ್ಷೆಗೆ ಬಂದಿದೆ, ಅರ್ಥ ಆಯ್ತಾ? ಸೊ ಹಾಗಾಗಿ ಎಷ್ಟೋ ಪದಗಳನ್ನು ನಾವು ಸರಿಯಾಗಿ ಗಮನಿಸಿರೋದಿಲ್ಲ, ಅವು ಬಂದಿರ್ತವೆ. ಕಮಿಟಿ ಅಂತ ಮಾತಾಡ್ತೀವಿ, ಕಮಿಟಿ ಪದ ಸ್ಪೆಲ್ಲಿಂಗು ಬೇಕಾದಷ್ಟು ಸರಿ ಪರೀಕ್ಷೆಯಲ್ಲಿ ಬಂದಿದೆ. COMMITTEE, ಕಮಿಟಿ. ಅರ್ಥ ಆಗ್ತಿದೆಯಾ? ಸೊ ದಟ್ಸ್ ಹೌ. ಎಷ್ಟೋ ಸರಿ ನಮ್ಗೆ ಗೊತ್ತಿರೋ ಪದಗಳ ಸ್ಪೆಲ್ಲಿಂಗ್ ಗೊತ್ತಿರೋದಿಲ್ಲ, ಅದು ಸಮಸ್ಯೆ ಆಗಿರುತ್ತೆ. ಇಮಿಡಿಯೇಟ್ಲಿ ಥರನೇ ಇನ್ನೊಂದು ಪದ ಇದೆ, ಸಾಕಷ್ಟು ಸರಿ ಪರೀಕ್ಷೆಯಲ್ಲಿ ಬಂದಿದೆ, ಅದು ಸೈಮಲ್ಟೇನಿಯಸ್. SIMULTANEOUS, ಸೈಮಲ್ಟೇನಿಯಸ್. SIMULTANEOUS, ಸೈಮಲ್ಟೇನಿಯಸ್. ದಿಸ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಕ್ಲಾಸ್ ಆ್ಯಂಡ್ ಲಿಸ್ಟೆಡ್ ಇನ್ ದ. ಇವೆಲ್ಲ ಒಂದಷ್ಟು ಇಂಪಾರ್ಟೆಂಟ್ ಪದಗಳನ್ನು ನೀವು ಪಟ್ಟಿ ಮಾಡಿಕೊಂಡು ಪ್ರಿಪೇರ್ ಆಗಿ ಹೋಗಬೇಕು. ಎಕ್ಸಾಮಲ್ಲಿ ಹೋಗಿ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಹುಡುಕ್ತೀನಿ ಅಂತ ನೀವು ಹೋಗಬಾರ್ದು. ಯಾಕೆಂದರೆ ನೀವು ಇಂಗ್ಲೀಷನ್ನು ದಿನನಿತ್ಯ ಬಳಸ್ತಾ ಇದ್ದರೆ ಆ ಸ್ಪೆಲ್ಲಿಂಗ್ ಗೊತ್ತಿರ್ತವೆ. ನಾವು ಇಂಗ್ಲೀಷನ್ನು ಓದೋದೇ ಬರೀ ಜನರಲ್ ಇಂಗ್ಲೀಷ್ಗೆ ಅಂದಾಗ ಅವು ಗೊತ್ತಿರೋದಿಲ್ಲ. ದಟ್ ಈಸ್ ವೈ ಯು ನೀಡ್ ಟು ಪ್ರಿಪೇರ್ ಫಾರ್ ಸ್ಪೆಲ್ಲಿಂಗ್ ವರ್ಡ್ಸ್ ಆಲ್ಸೋ. ರೈಟ್, ಮುಂದೆ ಹೋಗೋಣ. ಕ್ವೆಶನ್ ನಂಬರ್ 71 to 74 ನಮಗೆ ಸಿನಾನಿಮ್ಸ್ ಅಥವಾ ನಿಯರೆಸ್ಟ್ ಮೀನಿಂಗನ್ನು ಪಿಕ್ ಮಾಡುವಂಥ ಪದಗಳನ್ನು ಕೇಳಿದ್ದಾನೆ. ಮತ್ತು ಈ ಪದಗಳೆಲ್ಲ ಒಂದು ವರ್ಡ್, ಒಂದು ಸೆಂಟೆನ್ಸಲ್ಲಿದ್ದಾವೆ. ಆ ಸೆಂಟೆನ್ಸಲ್ಲಿರೋದ್ರಿಂದ ಸುಲಭವಾಗಿ ಅವುಗಳನ್ನು ಗ್ರಹಿಸ್ಬೋದು ಅನ್ನುವಂಥದ್ದು. ನೋಡಿ, ಇಟ್ ವಾಸ್ ಅನ್ ಎಮೋಷನಲ್ ಫೇರ್ವೆಲ್ ಅಂತಿದೆ. ಫೇರ್ವೆಲ್ ಅನ್ನುವ ಪದ ನಾವೆಲ್ಲರೂ ಕೇಳಿದ್ದೀವಿ. ಫೇರ್ವೆಲ್ ಅಂದ್ರೇನು? ಗುಡ್ ಬಾಯ್, ವಿದಾಯ ಹೇಳುವಂಥದ್ದು, ಬೀಳ್ಕೊಡುಗೆ ಕೊಡುವಂಥದ್ದು. ಮೊಮೆಂಟ್ ಅಲ್ಲ, ಮೀಟಿಂಗ್ ಅಲ್ಲ, ವಿಶ್ ಅಲ್ಲ. ಫೇರ್ವೆಲ್ ಅಂದ್ರೇನು? ಇಟ್ ವಾಸ್ ಅನ್ ಎಮೋಷನಲ್ ಗುಡ್ ಬಾಯ್ ಅನ್ನುವಂಥದ್ದು. 71ಗೆ ಗುಡ್ ಬೈ ಇಸ್ ದ ಆನ್ಸರ್. ಕ್ವೆಶನ್ ನಂಬರ್ 72, ದ ಪ್ರಾಜೆಕ್ಟ್ ವಾಸ್ ಸೆಟ್ ಅಪ್ ಅಂಡರ್ ದ ಏಜಿಸ್ ಆಫ್ ದ ಯೂನಿವರ್ಸಿಟಿ. ಈ ಏಜಿಸ್ ಆಫ್ ದ ಯೂನಿವರ್ಸಿಟಿ ಅನ್ನೋದು ನಮ್ಗೆ ಏನು ಹೇಳ್ತಾ ಇದೆ? ಏಜಿಸ್ ಅಂದರೆ ಆ್ಯಕ್ಚುಲಿ ಆಶ್ರಯ ಅಂತ. ಅದರ ಆಶ್ರಯದಲ್ಲಿ, ಅದರ ಪ್ಯಾಟ್ರನೇಜಲ್ಲಿ, ಅದರ ಹೆಲ್ಪಲ್ಲಿ, ಅದರ ಸಪೋರ್ಟಲ್ಲಿ ಅನ್ನುವ ಅರ್ಥ ಬರುತ್ತೆ. ಈಗ ಯೂನಿವರ್ಸಿಟಿಯ ಆಶ್ರಯದಲ್ಲಿ ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಕೈಗೆತ್ಕೊಂಡಿದ್ದೀವಿ ಅಂದರೆ ಏನರ್ಥ? ಯೂನಿವರ್ಸಿಟಿ ಈಸ್ ಫಂಡಿಂಗ್ ಇಟ್, ಅಟ್ಲೀಸ್ಟ್ ದ ಪಾರ್ಟ್ ಆಫ್ ಇಟ್ ಈಸ್ ಬೀಯಿಂಗ್ ಫಂಡೆಡ್ ಬೈ ದ ಯೂನಿವರ್ಸಿಟಿ ಅನ್ನುವಂಥದ್ದು. ಸೊ ದಟ್ ಈಸ್ ವೈ ಏಜಿಸ್ ಅಂದರೆ ಯಾವ ಅರ್ಥ ಬರುತ್ತೆ? ಸಪೋರ್ಟ್ ಅನ್ನೋದಾಗುತ್ತೆ. ಸಪೋರ್ಟ್ ಆಫ್ ದ ಯೂನಿವರ್ಸಿಟಿ. ಬ್ಯಾನರ್ ಅಂತ ಹೇಳೋಕ್ಕಾಗೋದಿಲ್ಲ, ಕ್ಯಾಂಪಸ್ ಅಂತ ಹೇಳೋಕ್ಕಾಗೋದಿಲ್ಲ, ನನ್ ಆಫ್ ದ ಎಬೋವ್ ಅಂತ ಏನಿಲ್ಲ. ಸಪೋರ್ಟ್ ಅನ್ನುವ ಅರ್ಥವನ್ನೇ ಅದು ಕೊಡೋದ್ರಿಂದ, ಯಾಕೆಂದರೆ ಏಜಿಸ್ ಅಂದರೆ ಹೆಲ್ಪ್ ಅನ್ನುವ ಅರ್ಥ ಇರುವ ಕಾರಣಕ್ಕೆ ಸಪೋರ್ಟ್ ಅನ್ನೋದನ್ನು ನಾವು ಪಿಕ್ ಮಾಡ್ಬೋದು ಅನ್ನುವಂಥದ್ದು ಇದೆ ಅನ್ನುವಂಥದ್ದು. ಅದರ್ವೈಸ್ ಏಜಿಸ್ ಅಂದರೆ ಆಶ್ರಯ ಅಂತ, ಪ್ಯಾಟ್ರನೇಜ್ ಅಂತ. ಬಟ್ ಇಲ್ಲಿ ನಾವು ನೋಡಿಕೊಂಡಾಗ
ಏಜಿಸ್ ಅಂತ ಹೇಳಿ ಯೂನಿವರ್ಸಿಟಿ ಅಂಡರಲ್ಲಿ ಕೋರ್ಸ್ ಶುರುವಾಗ್ತಿದೆ ಅಥವಾ ಪ್ರಾಜೆಕ್ಟ್ ರನ್ ಆಗ್ತಿದೆ ಅಂದಾಗ ಅದರ ಸಪೋರ್ಟಲ್ಲಿ ನಡೀತಾ ಇದೆ ಅಂತೇಳಿ ಹೇಳೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ. ಸೊ ಆಪ್ಷನ್ 72 ಇಸ್ ದ ಆನ್ಸರ್ ಫಾರ್ ದ್ಯಾಟ್. 72ಗೆ ಆಪ್ಷನ್ 2 ಅನ್ನುವಂಥದ್ದು. 73ನಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ಒನ್ ಸೆಲ್ಫ್ ಅಮಿಯಬಲ್ ಟು ಆಲ್ ಫ್ರೆಂಡ್ಸ್. ನೋಡಿ, ಅಮಿಯಬಲ್ ಅಂದರೆ ಏನು ಅಂದರೆ ತುಂಬ ಫ್ರೆಂಡ್ಲಿಯಾಗಿ ಇರುವಂಥದ್ದು ಅಂತ, ಖುಷಿಯಾಗಿ ಲವಲವಿಕೆಯಿಂದ ಎಲ್ಲರ ಜೊತೆಗೂ ಸ್ನೇಹಪರತೆಯಿಂದ ನಡೆದುಕೊಳ್ಳುವಂಥ ಒಂದು ಹ್ಯಾಬಿಟನ್ನು ಅಮಿಯಬಲ್ ಅಂತ ಹೇಳ್ತಾರೆ. ಅಮಿಯಬಲ್ ಅಂದರೆ ಪ್ಲೆಸೆಂಟ್ ಅನ್ನುವಂತಹ ಅರ್ಥ ಇದೆ. ಹಾಗಾಗಿ ವೆರಿ ಡಿಫಿಕಲ್ಟ್ ಟು ಮೇಕ್ ಒನ್ ಸೆಲ್ಫ್ ಅಮಿಯಬಲ್ ಅನ್ನೋದಕ್ಕೆ ನಮಗೆ ಯಾವುದು ಆನ್ಸರ್ ಆಗುತ್ತೆ? ಪ್ಲೆಸೆಂಟ್ ಅನ್ನೋದು ಆನ್ಸರ್ ಆಗುತ್ತೆ ಅನ್ನುವಂಥದ್ದು. ಸೊ ಅಮಿಯಬಲ್, ಪ್ಲೆಸೆಂಟ್, ಎಲ್ಲರ ಜೊತೆಗೂ ಪ್ಲೆಸೆಂಟಾಗಿ ಸ್ನೇಹಪರತೆಯಿಂದ ಇರಲಿಕ್ಕೆ ಭಾಳ ಕಷ್ಟ. ಯಾಕೆಂದರೆ ಎ ಫ್ರೆಂಡ್ ಟು ಎವ್ರಿಬಡಿ ಈಸ್ ಫ್ರೆಂಡ್ ಟು ನನ್ ಅಂತ ಇಂಗ್ಲೀಷಲ್ಲೇ ಒಂದು ಗಾದೆ ಇದೆ. ಅಂದರೆ ಎಲ್ಲರಿಗೂ ನೀನು ಗೆಳೆಯ ಆಗಿರೋಕ್ಕೆ ಟ್ರೈ ಮಾಡ್ತಿದೀಯಾ ಅಂದರೆ ನೀನು ಯಾರಿಗೂ ನಿಯತ್ತಾಗಿರುವ ಗೆಳೆಯ ಆಗಿರೋದಿಲ್ಲ ಅಂತ ಅರ್ಥ. ವಿಚ್ ಮೀನ್ಸ್ ಸಮ್ಟೈಮ್ಸ್ ಯು ವಿಲ್ ಹ್ಯಾವ್ ಟು ಬಿ ರೂಡ್ ವಿತ್ ಸಮ್ ಆಫ್ ಯುವರ್ ಫ್ರೆಂಡ್ಸ್ ಆಲ್ಸೋ ಅಂತ. ಹಾಗಾಗಿ ಅಮಿಯಬಲ್ ಅಂದರೆ ಸ್ನೇಹಪರತೆ, ಪ್ಲೆಸೆಂಟಾಗಿ ಖುಷಿಯಾಗಿ ಇರುವಂಥದ್ದು ಅಂತ. ಹಾಗಾಗಿ ಇದು ಆನ್ಸರ್ ಆಗುತ್ತೆ. ಆಕ್ಸೆಸಬಲ್ ಅಲ್ಲ, ಈಕ್ವಲ್ ಅಲ್ಲ. ಎನ್ವಿಯಬಲ್ ಅಂದರೆ ದ್ವೇಷ, ಜಲಸಿ ಅಂತೇಳಿ. ಸೊ ಅದು ಅಲ್ಲ. ದ ವಾಟರ್ ವಾಸ್ ಓನ್ಲಿ ಟೆಪಿಡ್. ಟೆಪಿಡ್ ಅಂದರೆ ಈ ಉಗುರು ಬೆಚ್ಚಗಿನ ಅಂತ ಹೇಳ್ತೀವಿ. ಟೆಪಿಡ್ ಅಂದರೆ ಬೆಚ್ಚಗಿನ ಅಂತ ಅರ್ಥ. ಸೊ ಬೆಚ್ಚಗಿನ ಅನ್ನುವ ಅರ್ಥ ಕೊಟ್ಟರೆ ಕೋಲ್ಡ್ ಕೊಡೋದಿಲ್ಲ, ಚಿಲ್ಲಿ ಅನ್ನೋದು ಕೊಡೋದಿಲ್ಲ, ಹಾಟ್ ಅನ್ನೋದು ಕೊಡೋದಿಲ್ಲ. ಲೂಕ್ ವಾರ್ಮ್ ಅಂದರೆ ಉಗುರು ಬೆಚ್ಚಗಿನ ನೀರು ಅಂತ ಹೇಳ್ತೀವಿ ನೋಡಿ. ನಾವು ಡಾಕ್ಟ್ರು ಎಲ್ಲ ಸಜೆಸ್ಟ್ ಮಾಡ್ತಿರ್ತಾರೆ, ಲೂಕ್ ವಾರ್ಮಲ್ಲಿ ನೀವು ಗಾಗಲ್ ಮಾಡಿ ಗಂಟ್ಲೇನಾದರೂ ಆದಾಗ ಉಗುರು ಬೆಚ್ಚಿನ ನೀರು ಬಳಸಿ, ನಂಗೆ ಉಗುರು ಬೆಚ್ಚಿನ ನೀರು ಕೊಡಿ ಅಂದರೆ ಲೂಕ್ ವಾರ್ಮ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಉಗುರು ಬೆಚ್ಚಗಿನ. ಹಾಗಾಗಿ ಟೆಪಿಡ್ ಅನ್ನೋದಕ್ಕೆ ಆನ್ಸರ್ ಯಾವುದು? ಆಪ್ಷನ್ 3 ಅನ್ನುವಂಥದ್ದು ಆಗತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್ ಕ್ವೆಶನ್ ನಂಬರ್ 75 to 77 ಇಡಿಯಮ್ಗಳ ಮೇಲೆ ಪ್ರಶ್ನೆ ಇದೆ. ಇಡಿಯಮ್ಸ್ ಅಂದರೆ ನಿಮಗೆ ಗೊತ್ತಿದೆ, ನುಡಿಗಟ್ಟುಗಳು. ಇಡಿಯಮ್ ಆರ್ ಫ್ರೇಸ್, ಅದರ ಮೀನಿಂಗ್ ಏನು ಹೇಳ್ತಾ ಇದೆ? ಯು ಹ್ಯಾವ್ ಟು ಚೂಸ್ ದ ಸೆಂಟೆನ್ಸ್ ವಿಚ್ ಎಕ್ಸ್ಪ್ಲೇನ್ಸ್ ದ ಕರೆಕ್ಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಇಡಿಯಮ್ ಆರ್ ಫ್ರೇಸ್. ಅಂಡರ್ಲೈನ್ ಮಾಡಿರುವ ಇಡಿಯಮ್ ಅಥವಾ ಫ್ರೇಸಿನ ಮೀನಿಂಗ್ ಏನು ಅನ್ನೋದನ್ನು ಹೇಳಬೇಕು ಅಂತ. ಇಡೀ ಸೆಂಟೆನ್ಸಿನ ಕಾಂಟೆಕ್ಸ್ಟಲ್ಲಿ ಇಟ್ಟು ಹೇಳಬೇಕು ನೀವು ಅದನ್ನು. ಐ ಆಮ್ ಗೆಟಿಂಗ್ ಎ ಬಿಟ್ ಟಯರ್ಡ್ ನೌ, ಶೆಲ್ ವಿ ಕಾಲ್ ಇಟ್ ಎ ಡೇ? ಶೆಲ್ ವಿ ಕಾಲ್ ಇಟ್ ಎ ಡೇ ಅಂದರೆ ಕಾಲ್ ಇಟ್ ಎ ಡೇ ಅನ್ನುವ ಇಡಿಯಮ್ನ ಅರ್ಥ ಟು ಸ್ಟಾಪ್ ದ ವರ್ಕ್ ಒನ್ ಈಸ್ ಡೂಯಿಂಗ್ ಅಂತ. ಮಾಡ್ತಿರುವ ಕೆಲಸವನ್ನು ನಿಲ್ಲೋದನ್ನು ಕಾಲಿಂಗ್ ಇಟ್ ಎ ಡೇ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಇದು ಅಷ್ಟೇ, ನಾವು ಇಡಿಯಮ್ಗಳನ್ನು ನಾನು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಮತ್ತು ನನ್ನ ಜನರಲ್ ಇಂಗ್ಲೀಷ್ ಪುಸ್ತಕದಲ್ಲಿ ಇಡಿಯಮ್ಗಳು ಇದುವರೆಗೂ ಪರೀಕ್ಷೆಯಲ್ಲಿ ಬಂದಿರೋವು ಮತ್ತು ಬಹಳ ಮುಖ್ಯವಾಗಿ ಕೇಳ್ಬೋದಾದಂಥ ಪ್ರಶ್ನೆಗಳು ಇಡಿಯಮ್ಸ್. ಅವುಗಳನ್ನು ವಿತ್ ದೇರ್ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಮೀನಿಂಗ್ ಆ್ಯಂಡ್ ಕನ್ನಡ ಮೀನಿಂಗ್, ಅದರ ಕನ್ನಡ ಟ್ರಾನ್ಸ್ಲೇಷನ್ ಏನಾಗುತ್ತೆ ಅಥವಾ ಕನ್ನಡದಲ್ಲಿ ಆ ನುಡಿಗಟ್ಟಿದ್ರೆ ಏನಾಗುತ್ತೆ, ಅವುಗಳನ್ನೆಲ್ಲವನ್ನು ಕೊಲೇಟ್ ಮಾಡಿ ನೀಟಾಗಿ ಕನ್ನಡ ಅರ್ಥ ಏನದ್ರದ್ದು ಅನ್ನುವ ಪ್ರಯತ್ನವನ್ನು ಕೂಡ ಮಾಡಿದ್ದೀನಿ ಜನರಲ್ ಇಂಗ್ಲೀಷ್ ಪುಸ್ತಕದಲ್ಲಿ. ಮತ್ತು ಕ್ಲಾಸಲ್ಲೂ ನಾವು ಆ ಎಲ್ಲ ಇಡಿಯಮ್ಗಳ ಮೀನಿಂಗ್ ಏನು, ಅದನ್ನು ಯಾವಾಗ ಬಳಸ್ತೀವಿ ಅನ್ನುವ ಡಿಸ್ಕಷನ್ ಕೂಡ ಮಾಡಿರ್ತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ತುಂಬ ಕ್ಲಿಯರ್ ಕಟ್ಟಾಗಿ ಹೇಳಬೇಕು ಅಂದರೆ ಜನರಲ್ ಇಂಗ್ಲೀಷ್ ಪೇಪರ್ ಇಟ್ ಈಸ್ ಬೇಸ್ಡ್ ಆನ್ 3 ಥಿಂಗ್ಸ್. ಒಂದು ಗ್ರಾಮರ್, ನೋಡಿ ಗ್ರಾಮರ್ ಮೇಲೆ ಒಂದದು ಡಿಪೆಂಡ್ ಆಗಿರುತ್ತೆ. ಎರಡನೇದು ಯೂಸೇಜ್ ಅಂತ ಕರಿತೀವಿ. ಯೂಸೇಜಲ್ಲಿ ಇವೆಲ್ಲ ಬರ್ತವೆ, ಇಡಿಯಮ್ಸ್, ಆ್ಯಂಟಾನಿಮ್ಸ್, ಸಿನಾನಿಮ್ಸ್, ಒನ್ ವರ್ಡ್ಸ್ ಮತ್ತು ಫ್ರೇಸಲ್ ವರ್ಬ್ಸ್. ಇವೆಲ್ಲ ದಿನನಿತ್ಯದಲ್ಲಿ ಇವುಗಳನ್ನು ಬಳಸ್ತಾ ಇರಬೇಕು. ಒಬ್ಬ ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಈ ಪದಗಳನ್ನು ಕೇಳಿರ್ತಾನೆ, ಈ ಇಡಿಯಮ್ಗಳನ್ನು ಬಳಸಬೇಕು ಅನ್ನುವ ಒಂದು ಎಕ್ಸ್ಪೆಕ್ಟೇಷನ್ ಇರುವ ಕಾರಣಕ್ಕೆ ಇಂಥ ಇಡಿಯಮ್ಗಳನ್ನು ಕೇಳಲಾಗುತ್ತೆ. ಅವುಗಳ ಯೂಸೇಜ್ ನಮಗೆ ಗೊತ್ತಿರಬೇಕು. ಗ್ರಾಮರ್ ನಿಮಗೊಂದು 20-22 ಮಾರ್ಕ್ಸಿಂದ ಕವರ್ ಮಾಡಿಬಿಡುತ್ತೆ 35ರಲ್ಲಿ. ಗ್ರಾಮರ್ನ ಕಾನ್ಸೆಪ್ಟಿಗೆ ಜನರಲ್ ಇಂಗ್ಲೀಷನ್ನು ಓದಿ ಅಥವಾ ತರಗತಿ ತಿಳ್ಕೊಂಡು ಭಾಳ ಸ್ಪಷ್ಟವಾಗಿ ನಾವು ಪ್ರಿಪೇರ್ ಆಗಬೇಕು ನೀಟಾಗಿ. ಈಗ ಎ ಆ್ಯನ್ ದ ಏನು, ಅದು ಯಾವಾಗ ಬರುತ್ತೆ, ಎ ಯಾವಾಗ ಬರುತ್ತೆ, ಆ್ಯನ್ ಯಾವಾಗ ಬರುತ್ತೆ, ದ ಯಾವಾಗ ಬರುತ್ತೆ, ಯಾವುದೇ ಆರ್ಟಿಕಲ್ ಇಲ್ಲದೇ ಇರೋದಂದರೆ ಏನು. ಇತ್ತೀಚಿನ ಅನೇಕ ಪರೀಕ್ಷೆಗಳಲ್ಲಿ ನೋ ಆರ್ಟಿಕಲ್ ಆನ್ಸರ್ ಆಗಿದೆ. ಸೊ ಅದನ್ನು ಏನು ಹಂಗಂದ್ರೆ ಯಾವಾಗ ನಾವು ನೋ ಆರ್ಟಿಕಲನ್ನು ಆನ್ಸರ್ ಮಾಡಬೇಕು ಅವನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ ಡೀಟೇಲಾಗಿ. ಆ ಥರ ಎಲ್ಲ ಗ್ರಾಮರ್ನ ಅಂಶಗಳನ್ನು ತಿಳ್ಕೊಳ್ಬೇಕು. ಜೊತೆಗೆ ಇವುಗಳಿಗೂ ನೀವು ಪ್ರಿಪೇರ್ ಆಗೇ ಹೋಗಬೇಕು. ಯೂಸೇಜ್ಗೆ ಸಂಬಂಧಪಟ್ಟ ಇಡಿಯಮ್ಸ್, ಒನ್ ವರ್ಡ್ಸ್, ಫ್ರೇಸಲ್ ವರ್ಬ್ಸ್ ಮತ್ತು ಒನ್ ವರ್ಡ್ಸ್, ಸ್ಪೆಲ್ಲಿಂಗ್ಸ್ ಇವೆಲ್ಲವೂ ಕೂಡ ಯೂಸೇಜ್ ಆಗಿರುವ ಕಾರಣಕ್ಕೆ ಅವು ಗ್ರಾಮರ್ ಅಂಡರಲ್ಲಿ ಬರೋದಿಲ್ಲ. ಮೂರನೇದು ಪ್ಯಾರಾಗ್ರಾಫ್ ಅಂದರೆ ಕಾಂಪ್ರಹೆನ್ಷನ್. PQRS ಮತ್ತು ಪ್ಯಾಸೇಜಸ್ ಏನಿದೆ ಅದನ್ನು ನಾವು
ಕಾಂಪ್ರಹೆನ್ಷನ್ ಅಂತ ಕರಿತೀವಿ. ನಿಮ್ಮ ಗ್ರಹಿಕೆ ಎಷ್ಟಿದೆ. ಒಂದು ಇಂಗ್ಲೀಷ್ನ ಪ್ಯಾರಾಗ್ರಾಫನ್ನು ಪ್ಯಾಸೇಜನ್ನು ಓದಿದಾಗ ಅದಕ್ಕೆ ಸರಿಯಾಗಿ ಆನ್ಸರ್ ಮಾಡುವಷ್ಟು ನಿಮ್ಮ ಗ್ರಹಿಕೆ ಎಷ್ಟಿದೆ ಅನ್ನೋದನ್ನು ಟೆಸ್ಟ್ ಮಾಡಲಿಕ್ಕೆ ಅದಿರುವಂಥದ್ದು. ಗ್ರಾಮರು ತುಂಬ ಚೆನ್ನಾಗಿ ಬಂದು ಇಡಿಯಮ್ಗಳನ್ನು ತಕ್ಕ ಮಟ್ಟಿಗೆ ಓದ್ಕೊಂಡು ಟೆನ್ಸಸ್ಗಳು ಕರೆಕ್ಟಾಗಿ ಬಂತು ಅಂದರೆ, ವಾಯ್ಸಸ್ ಟೆನ್ಸಸ್ ಎಲ್ಲ ನೀಟಾಗಿ ಅರ್ಥ ಮಾಡ್ಕೊಂಡ್ರಿ ಕಾನ್ಸೆಪ್ಟ್ ಅಂದರೆ, ಪ್ಯಾಸೇಜು ನಿಯತ್ತಾಗಿ ಏನು ಹೇಳ್ತಾ ಇದೆಯೋ ಅದನ್ನೇ ಹೇಳುತ್ತೆ, ಅರ್ಥ ಆಗುತ್ತೆ. ಪ್ಯಾಸೇಜ್ ಅರ್ಥ ಮಾಡ್ಕೊಂಡ್ರಿ ಅಂದರೆ ನೀವು ಆಮನಂತರ ಪ್ರಶ್ನೆಗಳನ್ನು ಉತ್ತರಿಸ್ಬೋದು. ಇಟ್ ವಿಲ್ ಬಿ ಅನ್ ಈಸಿ ಪ್ಯಾಸೇಜ್. ಆ ಈಸಿ ಪ್ಯಾಸೇಜ್ನು ಆನ್ಸರ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳದೆ ಹೋದರೆ ಆನ್ಸರ್ ಯಾವುದು ಅಂತೇಳಿ ಗೊತ್ತಾಗೋದಿಲ್ಲ. ಆ ಕಾರಣಕ್ಕೆ ಕಾಂಪ್ರಹೆನ್ಷನ್ ಸ್ಕಿಲ್ಸ್ ಇಂಪ್ರೂವ್ ಆಗಬೇಕು ಅಂದರೆ ಆ ಪ್ಯಾಸೇಜ್ ಹಳೆ ಪತ್ರಿಕೆಗಳಲ್ಲಿರೋ ಓದಿ ಆನ್ಸರ್ ಮಾಡಬೇಕು. ಆ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಅದರ ಜೊತೆಗೆ ನೀವು ಗ್ರಾಮರ್ನ ಅಂಶಗಳನ್ನು ಸರಿಯಾಗಿ ಕಲಿತ್ರೆ ನಿಮಗೆ ಗೊತ್ತಿಲ್ಲದೇ ಟೆನ್ಸಸ್ ಬಂದರೆ ಪ್ಯಾಸೇಜ್ ನೆಟ್ಟಿಗೆ ಅರ್ಥ ಆಗುತ್ತೆ. ಪ್ಯಾಸೇಜಲ್ಲಿ ವಾಯ್ಸಸ್ ಬಳಸಿದರೆ ಏನು ಹೇಳ್ತಿದ್ದಾನೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಆಗ ಉತ್ತರಗಳು ಸುಲಭವಾಗಿ ಸಿಗ್ತವೆ. ಇದು ಸುಮ್ಮನೆ ಏನೋ ನೋಡಿ. ಇಲ್ಲಿ ಇನ್ನೊಂದು ತಿಳ್ಕೊಳ್ಳಿ, ಯು ನೋ ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್ ಪೇಪರ್. ಮತ್ತು ನಾನೇನು ನಿಮ್ಗೆ ಹೇಳಬೇಕಾಗಿಲ್ಲ. ಇಲ್ಲಿ ನಿಮಗೆ ಸಿಲೆಬಸ್ ರೆಡಿ ಇದೆ, ಅದ್ರ ಮೇಲೆ ರೂಲ್ಸ್ ಇದೆ, ಗೈಡ್ಲೈನ್ಸ್ ಇದೆ. ಪಕ್ಕಾ ಪ್ರಿಪೇರ್ ಆಗಿ ಹೋಗಿ ಖಂಡಿತ ಜಾಸ್ತಿ ಮಾರ್ಕ್ಸನ್ನು ಇದರಲ್ಲಿ ಸ್ಕೋರ್ ಮಾಡ್ಬೋದು. ಇಟ್ ಈಸ್ ಅನ್ಲೈಕ್ಲಿ ಜಿ ಕೆ ಅದು ಗೊತ್ತಿಲ್ಲ ನಿಮಗೆ, ಅದು ಲಕ್ ಬೈ ಚಾನ್ಸ್. ಮತ್ತು ಎಲ್ಲರೂ ಪ್ರಿಪೇರ್ ಆಗ್ತಾರೆ, ಅದಕ್ಕೆ ಎಲ್ಲರಿಗೂ ಇನ್ಫಾರ್ಮೇಷನ್ ಇವತ್ತಿದೆ. ಅದು ಒಂಥರ ಫಾರ್ಚುನ್ನು ಹೇಗೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಈ ಪೇಪರಲ್ಲಿ ಮಾತ್ರ ನಾವು ಗೈಡ್ಲೈನ್ಸ್ ಪ್ರಕಾರ, ರೂಲ್ಸ್ ಪ್ರಕಾರ ಪ್ರಿಪೇರ್ ಆಗಿ ಹೋದ್ವಿ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಹಿಟ್ ದ ಗೋಲ್. ಆ ಗೋಲನ್ನು ಖಂಡಿತ ನಾವು ಹಿಟ್ ಮಾಡ್ಬೋದು ಅನ್ನುವ ಕಾರಣಕ್ಕೆ ನಾನು ನಿಮಗೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಈ ಎಲ್ಲ ವಿಷಯಗಳ ಮೇಲೆ ಥರೋ ನಾಲೆಡ್ಜ್ ಇರಬೇಕು. ಥರೋ ನಾಲೆಡ್ಜ್ ಆ್ಯಂಡ್ ಐ ಸೇ 100% ನಾಲೆಡ್ಜ್. ಆವಾಗ 100% ಎಲ್ಲ ಕಾನ್ಸೆಪ್ಟಲ್ಲೂ ನಾವು ಸರಿಯಾದ ಉತ್ತರ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕಾಲ್ ಇಟ್ ಎ ಡೇ ಅಂದರೆ ಏನರ್ಥ? ಸ್ಟಾಪ್ ದ ವರ್ಕ್ ಒನ್ ಈಸ್ ಡೂಯಿಂಗ್ ಅಂತ. ವಿ ಆರ್ ಗೋಯಿಂಗ್ ಟು ಗಿವ್ ದ ಅದರ್ ಕ್ಯಾಂಡಿಡೇಟ್ ಎ ರನ್ ಫಾರ್ ಹರ್ ಮನಿ. ಅಂದರೆ ನಮ್ಮ ಎದುರುಗಡೆ ಇರೋ ಕ್ಯಾಂಡಿಡೇಟಿಗೆ ವಿ ಆರ್ ಗೋಯಿಂಗ್ ಟು ಗಿವ್ ಎ ರನ್ ಫಾರ್ ಹರ್ ಮನಿ ಅಂದರೆ ದುಡ್ಡಿಗೆ ಹೋಗೋದು ಅಂತಲ್ಲ. ರನ್ ಫಾರ್ ಹರ್ ಮನಿ ಅಂದರೆ ಎದುರುಗಡೆ ಇರುವ ವ್ಯಕ್ತಿ ಭಾಳ ಸುಲಭವಾಗಿ ಗೆಲ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಅದನ್ನು ಸಾಧ್ಯ ಮಾಡದೆ ಅವನಿಗೆ ಸವಾಲು ಒಡ್ಡೋದು, ಚಾಲೆಂಜನ್ನು ಹಾಕುವಂಥದ್ದು, ಅವನಿಗೆ ಕಾಂಪಿಟೇಷನ್ ಟಫ್ ಆಗೋ ಥರ ಮಾಡೋದಿದೆಯಲ್ಲ, ಸುಲಭವಾಗಿ ಅವನು ವಿನ್ ಆಗಿ ಹೋಗದೇ ಇರೋ ಥರ ಮಾಡೋದಿದೆಯಲ್ಲ, ಅದನ್ನು ಏನಂತ ಕರಿತೀವಿ? ಟು ರನ್ ಫಾರ್ ಸಂಬಡೀಸ್ ಮನಿ ಅಂತ ಹೇಳ್ತೀವಿ. ಟು ಮೇಕ್ ಸಮ್ ಒನ್ ರನ್ ಫಾರ್ ಹಿಸ್ ಮನಿ ಅಥವಾ ಹರ್ ಮನಿ ಅಂತ ಹೇಳ್ತೀವಿ. ಅದರ ಅರ್ಥ ನಾಟ್ ಅಲೋ ಸಮ್ ಒನ್ ಟು ವಿನ್ ಈಸಿಲಿ. ನಿಜವಾಗಲೂ ಅವ್ರಿಗೆ ಮನಿ ಬೇಕು, ಅದನ್ನು ಕಳಿಸ್ಬೇಕು ಅಂದರೆ ಕಷ್ಟಪಟ್ಟೆ ಗೆಲ್ಲಬೇಕು. ಸುಲಭವಾಗಿ ನಾವು ಅವರಿಗೆ ಬಿಟ್ಕೊಟ್ಬಿಡೋದಿಲ್ಲ ಅನ್ನೋದು ಅದರ ಅರ್ಥ, ರನ್ ಫಾರ್ ಹರ್ ಮನಿ ಅಂದರೆ. ಸೊ ದ ಆನ್ಸರ್ ಈಸ್ ಆಪ್ಷನ್ 3 ಆಗುತ್ತೆ. ಕ್ವೆಶ್ಚನ್ ನಂಬರ್ 77ನಲ್ಲಿ ದ 2 ಗ್ರೂಪ್ಸ್ ವರ್ಕ್ಡ್ ಇನ್ ಟ್ಯಾಂಡಮ್ ಅಂತಿದೆ. ವರ್ಕ್ಡ್ ಇನ್ ಟ್ಯಾಂಡಮ್ ಅಂದರೆ 2 ಗ್ರೂಪ್ಸ್ ಅನ್ನೋದೇ ನಮಗೆ ಕ್ಲೂ ಕೊಡಬೇಕು. ವರ್ಕ್ಡ್ ಟುಗೆದರ್ ಅಂತ. ಯಾವಾಗ ವರ್ಕಿಂಗ್ ಟುಗೆದರ್ ಇರುತ್ತೋ ಅದನ್ನು ಇನ್ ಟ್ಯಾಂಡಮ್ ಅಂತ ಕರಿತೀವಿ. ವರ್ಕ್ ಟುಗೆದರ್ ಅಂದರೆ ಇನ್ ಟ್ಯಾಂಡಮ್ ಅಂದರೆ ಇಟ್ ಲೈಕ್ ಕಮಿಂಗ್ ಟುಗೆದರ್ ಆ್ಯಂಡ್ ವರ್ಕಿಂಗ್. ಇಲ್ಲಿ 2 ಗ್ರೂಪ್ ಇರೋದ್ರಿಂದ ದೇ ವರ್ಕ್ಡ್ ಟುಗೆದರ್ ಅನ್ನೋದು ಅದರ ಅರ್ಥ ಆಗುತ್ತೆ. ದಟ್ ಈಸ್ ಆಪ್ಷನ್ 77. ನೋಡಿ 78 to 81 ಒಂದು ಪ್ಯಾಸೇಜ್ ಇದೆ. ಇಲ್ಲೂ ಕೂಡ ಸುಲಭವಾಗಿ, ಭಾಳ ಸುಲಭವಾಗಿ ಅರ್ಥ ಆಗುವಂಥ ಪ್ಯಾಸೇಜೇ ಇದೆ. ಅದರಲ್ಲೇನೋ ಅಂಥ ಕಷ್ಟ ಇರುವಂಥದ್ದು ಏನೂ ಇಲ್ಲ. Labor says the dictionary is work and this includes both bodily and mental work ಅಂತೇಳಿ. ಇಲ್ಲಿ ನೋಡಿ, what type of work is commonly considered dignified ಅಂತ ಕೇಳಿದ ನಾವು. But when one calls for works towards the dignity of labor, one always refer to work with the hands rather than work that mainly occupies our minds. Why is this so? The main reason is that whereas the most men consider mental work respectable and dignified. ಸೊ ಇಲ್ಲಿ ಆನ್ಸರ್ ಸಿಕ್ತು. ಯಾವ ಕೆಲಸವನ್ನು ರೆಸ್ಪೆಕ್ಟಬಲ್ ಮತ್ತು ಡಿಗ್ನಿಫೈಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ? ಮೆಂಟಲ್ ವರ್ಕನ್ನು. ಅಂದರೆ ಟೀಚರ್ಸ್ ಜಾಬು, ಲಾಯರ್ಸ್ ಜಾಬು, ಡಾಕ್ಟರ್, ಇವೆಲ್ಲ ಮೆಂಟಲ್ ವರ್ಕ್ಗಳು. ಕಷ್ಟಪಟ್ಟು ದುಡಿಯುವ ಶ್ರಮಜೀವಿಯ ಲೇಬರ್ಗಳನ್ನು ಏನಂತ ಕನ್ಸಿಡರ್ ಮಾಡಿಲ್ಲ? ಡಿಗ್ನಿಫೈಡ್ ಅಂತ ಕನ್ಸಿಡರ್ ಮಾಡಿಲ್ಲ ಜನ. ಒಂದು ಜನರಲ್ ಕಾನ್ಸೆಪ್ಷನ್ ಅದು ಅಂತೇಳಿ ಅವನು ಹೇಳ್ತಾ ಇದ್ದಾನೆ. ಸೊ ಮೆಂಟಲ್ ಅನ್ನೋದು ಅದಕ್ಕೆ ಆನ್ಸರ್. ನೋಡಿ, ಲುಕ್ ಡೌನ್ ಅಪಾನ್ ಅಲ್ಲೇ ಹೇಳ್ತಾ ಹೋಗುತ್ತೆ ಮುಂದೆ. ಪೀಪಲ್, ದ ಮೇನ್ ರೀಸನ್ ಇಸ್ ದ್ಯಾಟ್ ವೇರ್ ಇಸ್ ದ ಮೋಸ್ಟ್ ಕನ್ಸಿಡರ್ ಮೆಂಟಲ್ ವರ್ಕ್ ಇಸ್ ಓಕೆ. ಮ್ಯಾನ್ಯುವಲ್ ಲೇಬರ್ ಈಸ್ ಲುಕ್ಡ್ ಡೌನ್ ಅಪಾನ್ ಅಂತ ಕೊಟ್ಟಿದ್ದಾನೆ ಅಂದರೆ ಅದನ್ನು ಕೀಳಾಗಿ ಕಾಣೋದು ಅಂತ, ಅದನ್ನು ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಕಂಡಿಲ್ಲ ಅಂತ. ಸೊ ಲುಕ್ಡ್ ಡೌನ್ ಅಪಾನ್ ಮೀನ್ಸ್ ಟ್ರೀಟ್ ವಿತ್ ಕಂಟೆಂಪ್ಟ್ ಇಸ್ ದ ಆನ್ಸರ್. ನೋಡಿ, ಟ್ರೀಟ್ ಈಕ್ವಲ್
ಅಲ್ಲ, ಲುಕ್ ಬಿಲೋ ಅಲ್ಲ, ಲುಕ್ಡ್ ಡೌನ್ ಇದು ಒಂದು ಫ್ರೇಸಲ್ ವರ್ಬ್. ಲುಕ್ಡ್ ಡೌನ್ ಅಪಾನ್ ಅಂದರೆ ಯಾರನ್ನಾದರೂ ಕೀಳಾಗಿ ನೋಡೋದು. ಲುಕ್ ಮುಂದೆ ಅಲ್ಲೇ ಲುಕ್ ಅಪ್ ಅಂತಲೂ ಕೇಳಿದ್ದಾನೆ ಅವನು ಇದರಲ್ಲಿ. ಅಲ್ಲಿ ಲುಕ್ ಏನು ರೆಸ್ಪೆಕ್ಟ್ ಮತ್ತು ಅಡ್ಮೈರ್ ಮಾಡಿ ನೋಡೋದು ಅಂದರೆ ಲುಕ್ ಅಪ್ ಟು ಅಂತೇಳಿ ಅವರಿಗೆ ಗೌರವ ಕೊಟ್ಟು ಅದನ್ನು ರೆಸ್ಪೆಕ್ಟಿಂದ ನೋಡುವಂಥದ್ದು ಅಂತ, ಹೊಗಳಿ ನೋಡುವಂಥದ್ದು. ಲುಕ್ ಡೌನ್ ಅಪಾನ್ ಅಂದರೆ ತಿರಸ್ಕಾರದಿಂದ ನೋಡೋದು ಅಂತ. ಕರೆಕ್ಟಾಗಿ ಹೇಳಬೇಕು ಅಂದರೆ ಲುಕ್ ಡೌನ್ ಅಪಾನ್ ಅಂದರೆ ಮೆಂಟಲ್ ವರ್ಕನ್ನು ಜನ ತಿರಸ್ಕಾರದಿಂದ ನೋಡ್ತಿದ್ದಾರೆ. ಆ ಉತ್ತರ ಯಾವುದರಲ್ಲಿದೆ? ಟ್ರೀಟ್ ವಿತ್ ಕಂಟೆಂಪ್ಟ್. ಕಂಟೆಂಪ್ಟ್ ಅಂದರೆ ತಿರಸ್ಕಾರ, ನೆಗ್ಲೆಕ್ಟ್ ಮಾಡೋದು ಅಂತ ಅರ್ಥ. ಮ್ಯಾನ್ಯುಯಲ್ ಮೀನ್ಸ್ ಇದು ಎಲ್ರಿಗೂ ಸುಲಭವಾಗಿ ಗೊತ್ತಾಗುತ್ತೆ, ಪ್ಯಾಸೇಜ್ ಓದಲೇಬೇಕು ಅಂತಲೂ ಇಲ್ಲ. ಡನ್ ವಿತ್ ದ ಹ್ಯಾಂಡ್ಸ್, ಕೈಯಲ್ಲಿ ಮಾಡುವಂಥದ್ದು, ಮನುಷ್ಯ ಇನ್ವಾಲ್ವ್ ಆಗಿ ಕೈಯಲ್ಲಿ ಮಾಡುವಂಥ ಪ್ರಕ್ರಿಯೆಗಳನ್ನು ಮ್ಯಾನ್ಯುಯಲ್ ವರ್ಕ್ ಅಂತೇಳಿ ಕರಿತೀವಿ. ಕೊನೆಯದಾಗಿ ದ ಎಕ್ಸ್ಪ್ರೆಷನ್ ಇನ್ ದ ಪ್ಯಾಸೇಜ್ ವಿಚ್ ಮೀನ್ಸ್ ಅಡ್ಮೈರ್ಡ್ ಆ್ಯಂಡ್ ರೆಸ್ಪೆಕ್ಟೆಡ್. ಇಲ್ಲಿ ಮುಂದೆ ಹೇಳಿದ ನೋಡಿ, ಲುಕ್ ಅಪ್ ಟು ಅಂತೇಳಿ. ವೈಟ್ ಕಾಲರ್ ವರ್ಕರ್, ವೈಟ್ ಕಾಲರ್ ಬ್ಲೂ ಕಾಲರ್ ಅಂದರೆ ನಿಮಗೆ ಗೊತ್ತಿರುತ್ತೆ. ಮೆಂಟಲ್ ಕೇವಲ ಇಂಟೆಲಿಜೆನ್ಸನ್ನು ಬಳಸ್ಕೊಂಡು ಮಾಡ್ತಕ್ಕಂಥ ಕೆಲಸಗಳನ್ನು ವೈಟ್ ಕಾಲರ್ ಅಂತ ಕರಿತೀವಿ. ಯಾವುದು ಶ್ರಮವಹಿಸಿ ಫಿಸಿಕಲ್ ವರ್ಕಿಂದ ಆಗ್ತಾವೋ ಬ್ಲೂ ಕಾಲರ್ ಅಂತ ಕರಿತೀವಿ. A white collar worker who spends most of his time at a desk signing papers and writing notes is looked up to as a man of achievement. ಅಂದರೆ ಅವನನ್ನು ಹೇಗೆ ನೋಡ್ತಾರೆ? ಅವನು ಮಾಡ್ತಾ ಇರೋದು ನೋಡಿದರೆ ಬರೀ ಡಾಕ್ಯುಮೆಂಟ್ ಸೈನ್ ಮಾಡೋದು, ಮಾತಾಡೋದು, ಇದಷ್ಟೇ ಏನೋ ಮಾಡ್ತಿದ್ದಾನೆ. ಆದರೆ ಅವನನ್ನು ಏನೋ ದೊಡ್ಡದಾಗಿ ಸಾಧನೆ ಮಾಡಿದ್ದಾನೆ ಅನ್ನುವ ರೀತಿಯಲ್ಲಿ ಲುಕ್ಡ್ ಅಪ್ ಟು ವಿತ್ ರೆಸ್ಪೆಕ್ಟ್ ಆ್ಯಂಡ್ ಅಡ್ಮಿರೇಷನ್, ಗೌರವ ಮತ್ತು ಹೊಗಳಿಕೆಯಿಂದ ಅವನನ್ನು ನೋಡಲಾಗುತ್ತೆ. ಅವನ ಬಗ್ಗೆ ಪ್ರೀತಿ ಇಟ್ಕೊಂಡು ಗೌರವ ಭಾವನೆಯಿಂದ ಅವನನ್ನು ನೋಡ್ತೀವಿ ಅನ್ನುವಂಥದ್ದು. ಸೊ ಹಾಗಾಗಿ ಅದಕ್ಕೆ ಆನ್ಸರ್ ಏನಾಗುತ್ತೆ? ಲುಕ್ಡ್ ಅಪ್ ಟು ಅಂದರೆ ಅಡ್ಮೈರ್ಡ್ ಅಥವಾ ರೆಸ್ಪೆಕ್ಟ್ ಅನ್ನುವ ಮೀನಿಂಗ್ ಬರುತ್ತೆ. ಸೊ ಅದೇ ಪ್ಯಾಸೇಜಲ್ಲಿ ನೋಡಿ, ತುಂಬ ಸುಲಭವಾದ ಪ್ಯಾಸೇಜು. ಮೀನಿಂಗ್ ಏನು ಅಂತ ಕಂಡುಹಿಡಿಯೋದನ್ನು 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಮತ್ತೆ 3 ಪ್ಯಾಸೇಜ್. ಈಗ ಒಂದೇ ಪ್ಯಾಸೇಜ್ 5 ಮಾರ್ಕ್ಸಿಗೆಲ್ಲ ಕೊಡೋದ್ರ ಬದಲು ಈ ಥರ ಸಣ್ಣ ಸಣ್ಣ ಪ್ಯಾಸೇಜ್ ಕೊಟ್ಟು 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಕೇಳುವಂಥದ್ದನ್ನು ಕೂಡ ಮಾಡ್ತಿದ್ದಾನೆ. ಇದು ಭಾಳ ಈಸಿಯಾಗೇ ಇದೆ, ಇಲ್ಲೂ ಏನೂ ಕಷ್ಟ ಇಲ್ಲ. ನ್ಯೂಕ್ಲಿಯರ್ ವೇಸ್ಟ್ ಮಿಸ್ಮ್ಯಾನೇಜ್ಮೆಂಟ್ ಈಸ್ ಅ ಕ್ರಿಟಿಕಲ್ ಇಶ್ಯೂ ವಿತ್ ಸಿವಿಯರ್ ಇಂಪ್ಲಿಕೇಶನ್ಸ್ ಆಫ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್. ಹೈ ಲೆವೆಲ್ ರೇಡಿಯೋ ಆ್ಯಕ್ಟಿವ್ ವೇಸ್ಟ್ from nuclear reactors and other sources remain hazardous for thousands of years and requires secure containment. Notable examples include Hanford site in the USA, where leaks have contaminated groundwater, and the Assay second mine in Germany. Facing structural issues and potential radioactive leakage, consequences include long-term health problems and uninhabitable land. Solutions involve developing stable, disposable sites, stringent regulatory oversight and advancements in waste treatment technologies. ಅಲ್ಲಿ ಏನೇನೋ ಹೇಳಿದರೆ ನ್ಯೂಕ್ಲಿಯರ್ ಇದ್ರ ಬಗ್ಗೆ ಕ್ವಶನ್ ಆ್ಯಕ್ಚುಲಿ ಭಾಳ ಸಿಂಪಲ್ ಆಗಿದೆ ನೋಡಿ. ಅದು ವೈ ಈಸ್ ಸೆಕ್ಯೂರ್ ಆ್ಯಂಡ್ ಸ್ಟೇಬಲ್ ಕಂಟೈನ್ಮೆಂಟ್ ನೆಸೆಸರಿ ಫಾರ್ ಹೈ ಲೆವೆಲ್ ರೇಡಿಯೋ ಆ್ಯಕ್ಟಿವ್ ವೇಸ್ಟ್? ಯಾಕೆ ಅದರ ಅಗತ್ಯ ಇದೆ? ಆ ವೇಸ್ಟನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು ಅಂದರೆ ರೇಡಿಯೋ ಆ್ಯಕ್ಟಿವನ್ನು ಇನ್ಕ್ರೀಸ್ ಮಾಡಬೇಕಾ ಪ್ರೊಡಕ್ಷನನ್ನು? ಅಲ್ಲ. to prevent contamination and protect human health and the environment. ರೇಡಿಯೋ ಇದು ನೋಡಿ, ಇದು ಜನರಿಕ್ಕಾಗೂ ಆನ್ಸರ್ ಮಾಡ್ಬೋದು ಇದನ್ನು. ಟು ಪ್ರಮೋಟ್ ಟೂರಿಸಮ್ ಅಲ್ಲ, ಟು ಎನ್ಹ್ಯಾನ್ಸ್ ಇಂಡಸ್ಟ್ರಿಯಲ್ ಔಟ್ಪುಟ್ಟು ಅಲ್ಲ. ಯಾಕೆ ನಾವು ಸೆಕ್ಯೂರ್ ಆ್ಯಂಡ್ ಸ್ಟೇಬಲ್ ಕಂಟೈನ್ಮೆಂಟ್ ನೆಸೆಸರಿ ಅಗತ್ಯ ಯಾಕಿದೆ? ಅದನ್ನು ತಡಿಬೇಕು ಅಂದರೆ ರೇಡಿಯೋ ಆ್ಯಕ್ಟಿವಿಂದ ಪರಿಸರವನ್ನು ರಕ್ಷಿಸಬೇಕಾಗಿದೆ ಮತ್ತು ಪೊಲ್ಯೂಷನನ್ನು ಕೂಡ, ಕಂಟಾಮಿನೇಷನನ್ನು ಕೂಡ ತಪ್ಪಿಸಬೇಕಾಗಿದೆ ಅನ್ನುವಂಥದ್ದು ಅದಕ್ಕೆ ಕಾರಣ ಆಗುತ್ತೆ. ನೋಡಿ ಇಲ್ಲಿ ಈ 83ನೇ ಪ್ರಶ್ನೆ ಏನಿದೆ, ವಾಟ್ ಆರ್ ದ ಪೊಟೆನ್ಷಿಯಲ್ ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್ ಕಾಸ್ಡ್ ಬೈ ರೇಡಿಯೋ ಆ್ಯಕ್ಟಿವ್ ಕಂಟಾಮಿನೇಷನ್? ಇದಕ್ಕೆ ನಾನು ಕರೆಕ್ಟಾಗಿ ಹೇಳೋದಾದರೆ ನಿಮಗೆ ಕ್ಯಾನ್ಸರ್ ಆ್ಯಂಡ್ ಜೆನೆಟಿಕ್ ಮ್ಯುಟೇಷನ್ಸ್ ಅಂತ ಬರುತ್ತೆ. ಅದಲ್ಲದೆ ಕಾರ್ಡಿಯೋವಸ್ಕ್ಯುಲರ್ ಡಿಸೀಸಸ್ ಕೂಡ ರೇಡಿಯೋ ಆ್ಯಕ್ಟಿವಿಂದ ಬರುತ್ತೆ. ಬಟ್ ದುರಂತ ಅಂದರೆ ಇವನು ಪ್ಯಾಸೇಜಲ್ಲಿ ಲಾಂಗ್ ಟರ್ಮ್ ಡಿಸೀಸಸ್ ಬರ್ತವೆ ಅಂತ ಹೇಳಿದಾನೆ ಹೊರತು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಇದರಲ್ಲಿ ಮೆನ್ಷನ್ ಆಗಿಲ್ಲ ಈ ಪ್ಯಾಸೇಜಲ್ಲಿ. ಸೊ ದಿಸ್ ಕ್ವೆಶ್ಚನ್ ಕ್ಯಾನ್ ಆ್ಯಕ್ಚುಲಿ ಬಿ ಚಾಲೆಂಜ್ಡ್. ಈ ಥರ ಅವನು ಪ್ಯಾಸೇಜಲ್ಲೇ, ಇದು ಇಂಪ್ಲೈಡು ಅಲ್ಲ, ಫ್ಯಾಕ್ಟ್ ಬೇಸ್ಡ್ ಕ್ವೆಶ್ಚನ್ ಇದು. ಸೊ ಹಾಗಾಗಿ ನಾವೇ ಇಮ್ಯಾಜಿನ್ ಮಾಡಿ, ಈಗ ಒಬ್ಬ ಸೈನ್ಸ್ ವಿದ್ಯಾರ್ಥಿ ಆದರೆ ರೇಡಿಯೋ ಆ್ಯಕ್ಟಿವಿಂದ ಕ್ಯಾನ್ಸರ್ ಅಂತ ಏನೋ ಬರಿಬೋದು, ಅಥವಾ ಹಂಗೆ ನೋಡಿದರೆ ರೆಸ್ಪಿರೇಟ್ರಿನೂ ಬರ್ಬೋದು, ಅಲರ್ಜಿಕ್ ಯಾವುದಾದ್ರೂ ಪಾಸಿಬಿಲಿಟೀಸಲ್ಲಿ ಇರ್ಬೋದು. ಹಾಗಾಗಿ ಕ್ಯಾನ್ಸರ್ ಮತ್ತು ಕಾರ್ಡಿಯೋವಾಸ್ಕ್ಯುಲರ್ ಮೇಯ್ನ್ ಆದ ಕಾರಣಗಳು ಅಂತೇಳಿ ನಿಮಗೆ ಒಂದು ಮೇಲ್ನೋಟಕ್ಕೆ ಅನಿಸೋದ್ರಿಂದ ಅಥವಾ ಸ್ವಲ್ಪ ಮಟ್ಟಿಗೆ ಸೈನ್ಸ್ ತಿಳಿದಾಗ ಗೊತ್ತಾಗೋದ್ರಿಂದ 2 ಆನ್ಸರು ಸರಿಯಾಗ್ಬೋದು. ಅಥವಾ ಅದನ್ನು ಪ್ಯಾಸೇಜಲ್ಲಿ ಅವನು ಬರೇ ಲಾಂಗ್ ಟರ್ಮ್ ಡಿಸೀಸಸ್ ಅಂತ ಹೇಳಿದ್ದಾನೆ, ಯಾವುದು ಅಂತ ಮೆನ್ಷನ್ ಮಾಡದೇ ಇರುವ ಕಾರಣಕ್ಕೆ
ಈ ರೀತಿ ಪ್ರಶ್ನೆ ಕೊಡೋದು ತಪ್ಪು ಅನ್ನುವಂಥದ್ದು ನನ್ನ ಭಾವನೆ. ಎವ್ರಿ ಚೈಲ್ಡ್ ಡಿಪೆಂಡ್ಸ್ ಡ್ಯಾಶ್ ಇಸ್ ಪೇರೆಂಟ್ಸ್ ಫಾರ್ ಸರ್ವೈವಲ್. ನೋಡಿ, ಇದು ಪ್ರಿಪೋಸಿಷನ್ ಮೇಲಿನ ಪ್ರಶ್ನೆ. ಅಲ್ಲಿ ಪ್ರಿಪೋಸಿಷನ್ ಮಾಡುವಾಗ ನಾವು ಹೇಳಿರ್ತೀವಿ ಡಿಪೆಂಡ್ಸ್ ಅನ್ನೋ ಪದದ ಜೊತೆಗೆ ಯಾವಾಗಲೂ ಅಪಾನ್ ಬರುತ್ತೆ. ಐ ಆಮ್ ಡಿಪೆಂಡೆಂಟ್ ಅಪಾನ್ ಮೈ ಪೇರೆಂಟ್ಸ್, ಡಿಪೆಂಡ್ಸ್ ಅಪಾನ್, ಇಟ್ ಡಿಪೆಂಡ್ಸ್ ಅಪಾನ್ ದ ರೈನಿ ಸೀಸನ್. ನೀರಿದೆಯಾ ಜೋಗದಲ್ಲಿ, ಇಟ್ ಡಿಪೆಂಡ್ಸ್ ಅಪಾನ್ ದ ರೈನ್. ಈ ರೀತಿ ಡಿಪೆಂಡ್ಸ್ ಜೊತೆಗೆ ಯಾವಾಗಲೂ ಅಪಾನೇ ಬರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳು ನಮಗೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಾವೆ ಅಂದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನನ್ನು ಹೇಳುವಂಥ ಪ್ರಶ್ನೆಗಳಾಗಿದ್ದಾವೆ. ಪಬ್ಲಿಷ್ಡ್ ಆಫ್ಟರ್ ಸಮ್ ಒನ್ಸ್ ಡೆತ್. ನೋಡಿ, ಇದು ಕೂಡ ನಾನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ಡಿಸ್ಕಸ್ ಮಾಡುವಾಗ ಬಂದಿದ್ದೀವಿ. ಇವೆರಡೂ ಬಂದಿದ್ದಾವೆ ಮತ್ತು ನಮ್ಮ ಲಿಸ್ಟಲ್ಲೂ ಕೂಡ ಪುಸ್ತಕದಲ್ಲಿ ಇದ್ದಾವೆ. ಪಬ್ಲಿಷ್ಡ್ ಆಫ್ಟರ್ ಸಮ್ ಒನ್ಸ್ ಡೆತ್ ಅಂದರೆ ಪಾಸ್ತುಮಸ್ ಅಂತ. ಈ ಪಾಸ್ತುಮಸ್ ಅನ್ನೋದನ್ನು ಕೆಲವು ಸರಿ ಸ್ಪೆಲ್ಲಿಂಗಿಗೂ ಕೇಳಿದ್ದಾನೆ, ನೆನ್ಪಿಟ್ಕೊಳ್ಳಿ. POSTHUMOUS. ಪಾಸ್ತುಮಸ್ ಅಂದರೆ ಮರಣಾನಂತರ ಅಂತ. ಹಾಗಂತ ಪಬ್ಲಿಷ್ ಮಾಡೋದಷ್ಟೇ ಆಗಬೇಕು ಅಂತಿಲ್ಲ. ಅಂಬೇಡ್ಕರ್ ವಾಸ್ ಅವಾರ್ಡೆಡ್ ದ ಭಾರತ ರತ್ನ ಪಾಸ್ತುಮಸ್ಲಿ ಅಂತ ಹೇಳ್ತೀವಿ. ಅಂದರೆ ಅಂಬೇಡ್ಕರ್ಗೆ ಭಾರತ ರತ್ನವನ್ನು ಮರಣಾನಂತರ ಕೊಟ್ಟರು ಅಂತೇಳಿ. ಸೊ ಪಾಸ್ತುಮಸ್ ಅಂದರೆ ಮರಣಾನಂತರ. ಪಬ್ಲಿಷ್ಡ್ ಆಫ್ಟರ್ ಸಮ್ ಒನ್ಸ್ ಡೆತ್ ಅಂತ ಇರುವ ಕಾರಣಕ್ಕೆ ಪಾಸ್ತುಮಸ್ ಇಸ್ ದ ಆನ್ಸರ್ ಫಾರ್ ದಿಸ್. ಸೊ ನೀವು ಒನ್ ವರ್ಡ್ಗಳನ್ನು ಓದುವಾಗ ಹೇಗೆ ಮಾಡಬೇಕು? ನಾನು ಒಂದು PYQ ಪುಸ್ತಕವನ್ನು ಜನರಲ್ ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಇದ್ದೀನಿ. ಅಲ್ಲಿ PYQ ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತಾ ಹೋಗ್ತೀರಾ. ಪ್ರತಿ ಪ್ರಶ್ನೆಗೂ ಯುವರ್ ಆನ್ಸರ್ ಕರೆಕ್ಟ್ ಆನ್ಸರ್ ಇದೆ. ಟಿಕ್ ಮಾಡಿಕೊಂಡು ನಿಮ್ಮ ಸ್ಕೋರನ್ನು ನೀವೇ ಚೆಕ್ ಮಾಡ್ಬೋದು ಅಟ್ ದ ಎಂಡ್ ಆಫ್ ದ ಎವ್ರಿ ಪೇಪರ್. ಆಮೇಲೆ ಅದರ ಎಕ್ಸ್ಪ್ಲನೇಷನ್ ಹೇಗಿದೆ ಅಂದರೆ, ಇದರಲ್ಲಿ ಪಾಸ್ತುಮಸ್ಸಿಗೆ ಆನ್ಸರ್ ಆದರೆ ಉಳಿದಿರೋ 3 ಏನು, ಅವುಗಳ ಅರ್ಥವೂ ಇದೆ. ಇನ್ನೊಂದು ಪರೀಕ್ಷೆಯಲ್ಲಿ ಅನಾನಿಮಸ್ ಅನ್ನೋದ್ರ ಮೇಲೆ ಪ್ರಶ್ನೆ ಬರ್ಬೋದು, ಆ್ಯಂಟಾನಿಮ್ಸ್ ಮೇಲೆ ಬರ್ಬೋದು, ಸ್ಯೂಡೋನಿಮ್ ಮೇಲೆ ಬರ್ಬೋದು. ಸೊ ಅವುಗಳನ್ನು ತಿಳ್ಕೊಳ್ಬೇಕು. ದಿಸ್ ಈಸ್ ದ ಪ್ರಾಪರ್ ವೇ ಆಫ್ ಪ್ರಿಪೇರಿಂಗ್ ಫಾರ್ ಜನರಲ್ ಇಂಗ್ಲೀಷ್. ಯಾವಾಗ ನೀವು ಒಂದು ಒನ್ ವರ್ಡಿಗೆ ನೋಡ್ತಿರೋ ಉಳಿದಿರುವ 3 ಯಾಕೆ ತಪ್ಪು ಆನ್ಸರ್ಗಳಾಗಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಬೇಕು. ದಟ್ ಈಸ್ ಹೌ ಯು ಲರ್ನ್ ಮೋರ್. ಅನಾನಿಮಸ್ ಅಂದರೆ ಅನಾಮಿಕಾ ಅಂತ, ಹೂಸ್ ಆಥರ್ಶಿಪ್ ಈಸ್ ಅನ್ನೋನ್, ಗೊತ್ತಿಲ್ಲದೆ ಇರುವಂಥದ್ದು, ಅದನ್ನು ಅನಾನಿಮಸ್ ಅಂತ ಕರಿತೀವಿ. ಆ್ಯಂಟಾನಿಮ್ಸ್ ಅಂದರೆ ವಿರುದ್ಧ ಪದ ಅನ್ನೋದು ನಿಮಗೆ ಗೊತ್ತಿದೆ. ಸುಡೋನಿಮ್ ಅಂದರೆ ಗುಪ್ತನಾಮ. ಕೆಲವರು ಗುಪ್ತನಾಮಗಳನ್ನು ಇಟ್ಕೊಂಡಿರ್ತಾರಲ್ಲ, ಅದನ್ನೇನಂತ ಕರಿತೀವಿ? ಸುಡೋನಿಮ್. ಎ ಫಾಲ್ಸ್ ನೇಮ್ ಫಾರ್ ಎ ಪರ್ಸನ್. ಗುಪ್ತನಾಮ ಅಥವಾ ಯಾರಿಗೂ ಹೇಳದೇ ಇರುವಂಥ ಒಂದು ಸೀಕ್ರೆಟ್ ನೇಮನ್ನು ಇಟ್ಕೊಂಡಿರ್ತಾರಲ್ಲ, ಅದನ್ನು ಹೇಳ್ತೀವಿ ನಾವು. ಎ ಸ್ಪೀಚ್ ಟು ಒನ್ ಸೆಲ್ಫ್. ವ್ಯಕ್ತಿ ಅವನಷ್ಟಕ್ಕೆ ಅವನೇ ಮಾತಾಡಿಕೊಳ್ಳುವಂಥದ್ದನ್ನು. ನೋಡಿ, ನೀವು ಡಿಗ್ರಿ ಪುಸ್ತಕಗಳಲ್ಲಿ ಸಿಲೆಬಸ್ಸಲ್ಲಿ ಇಂಗ್ಲೀಷು ಅಥವಾ ಕನ್ನಡದಲ್ಲಿ ಅಟ್ಲೀಸ್ಟ್ 2 ಸೆಮಿಸ್ಟ್ರಲ್ಲಿ ಓದುವಾಗ ಯಾವುದೋ ಒಂದು ನಾಟಕವನ್ನು ಅಭ್ಯಾಸ ಮಾಡಿರ್ತೀರ. ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ಅಥವಾ ಯಾವುದು, ಅಲ್ಲಿ ಸಾಲಿಲೋಕ್ವಿ ಎನ್ನುವ ಪದ ಪರಿಚಯ ಆಗಿರುತ್ತೆ. ಸಾಲಿಲೋಕ್ವಿ ಅಂದರೆ ಏನು ಅಂದರೆ, ಒಂದು ಕ್ಯಾರೆಕ್ಟ್ರು ಒಂದೇ ಮಾತಾಡೋದು, ಅದನ್ನು ಸ್ವಗತ ಅಂತ ಕರಿತೀವಿ. ಅದರಲ್ಲಿ ಅಸೈಡ್ ಮತ್ತು ಸಾಲಿಲೋಕ್ವಿ ಅಂತ 2 ಇದೆ. ಅಸೈಡ್ ಅಂದರೆ ಸಂಪೂರ್ಣ ಸ್ವಗತ, ಕ್ಯಾರೆಕ್ಟರ್ ತನಗೆ ತಾನೇ ಹೇಳ್ಕೊಳ್ಳೋದು. ಸಾಲಿಲೋಕ್ವಿ ಅಂದರೆ ಬೇರೆ ಕ್ಯಾರೆಕ್ಟರ್ಗಳು ಇರ್ತವೆ, ಆ ಬೇರೆ ಕ್ಯಾರೆಕ್ಟರ್ಗೂ ಅದು ಕೇಳ್ತಾ ಇರುತ್ತೆ, ಬಟ್ ಕ್ಯಾರೆಕ್ಟರ್ ಅದರಷ್ಟಕ್ಕೆ ಅದೇ ಮಾತಾಡ್ತಾ ಇರುತ್ತೆ. ಸೊ ಕನ್ನಡದಲ್ಲಿ ನಾವು 2 ಸೇರಿ ಸ್ವಗತ ಅಂತ ಹೇಳ್ತೀವಿ ಅಷ್ಟೇ. ಬಟ್ ಇಲ್ಲಿ ಒನ್ ಸೆಲ್ಫ್ ಅಂತ ಹೇಳಿದಾಗ ಸಾಲಿಲೋಕ್ವಿ ಇಸ್ ದ ಆನ್ಸರ್. ಕ್ಯಾರೆಕ್ಟ್ರು ತನ್ನಷ್ಟಕ್ಕೆ ತಾನೇ ಅಥವಾ ಒಬ್ಬನೇ ಮಾತನಾಡಿಕೊಳ್ಳುವಂಥದ್ದನ್ನು ನಾವು ಸಾಲಿಲೋಕ್ವಿ ಅಂತ ಕರಿತೀವಿ. ಸಾಲಿಲೋಕ್ವಿ ಕೂಡ ಸ್ಪೆಲ್ಲಿಂಗಿಗೆ ಬರ್ಬೋದು, ನೆನ್ಪಿಟ್ಕೊಳ್ಳಿ. ಜೊತೆಗೆ ಉಳಿದವು ನಮಗೆ ಗೊತ್ತಾಗಬೇಕು. ಡೈಲಾಗ್ ಅಂದರೆ ಏನು? ಸಂಭಾಷಣೆ, ಮಾತುಕತೆ ಅನ್ನುವಂಥದ್ದು. ದೇರ್ ಇಸ್ ಅ ಬೈಲ್ಯಾಟ್ರಲ್ ಡೈಲಾಗ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಅಂತ ಹೇಳ್ತೀವಿ. ಹಾಗಂದ್ರೆ ಏನು? ಡೈಲಾಗ್ ಅಂದರೆ ಅಲ್ಲಿ ನಾಟಕದ ಡೈಲಾಗ್ ಅಲ್ಲ, ಮಾತುಕತೆ ಅಂತ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ದ್ವಿಪಕ್ಷೀಯ ಮಾತುಕತೆ ಅಂತ ಹೇಳ್ತಿರಲ್ಲ, ಬೈಲ್ಯಾಟರಲ್ ಡೈಲಾಗ್, ಅದು ಡೈಲಾಗ್ ಹೌದು. ಇನ್ನೊಂದು ಸಂಭಾಷಣೆ ಅನ್ನುವ ಅರ್ಥ ಕೂಡ ಇದೆ. ಡೈಲಾಗ್ ಅನ್ನೋದು ಕೂಡ ಸ್ಪೆಲ್ಲಿಂಗಿಗೆ ಬರ್ಬೋದು, DIALOGUE, ಡೈಲಾಗ್ ಬರ್ಬೋದು ಸ್ಪೆಲ್ಲಿಂಗಿಗೆ. ಕಲೀಗ್ ಅನ್ನುವ ಪದ ಬರ್ಬೋದು, COLLEGUE, ಕಲೀಗ್ ಬರ್ಬೋದು. ಅಲಿಗರಿ ಅಂದರೆ ಪ್ರತಿಮಾ ರೂಪಕ ಅಂತ. ರೂಪಕಗಳಲ್ಲಿ ಏನಾದರೂ ಹೇಳುವಂಥದ್ದು, ಸಾಂಕೇತಿಕವಾಗಿ ನಿರೂಪಣೆ ಮಾಡುವಂಥದ್ದು. ಹೇಳೋ ವಿಷಯ ಬೇರೆ ಏನೋ ಇರುತ್ತೆ, ನೀವು ಅದನ್ನು ಸಾಂಕೇತಿಕವಾಗಿ ಪೂರ್ತಿ ಹೇಳ್ತಾ ಇರ್ತೀರ, ಅದನ್ನು ಅಲಿಗರಿ ಅಂತ ಕರಿತೀವಿ. ಲಿಟ್ರೇಚರಲ್ಲಿ ಅನೇಕ ಬರಹಗಾರರು, ರೈಟರ್ಸ್ ಅವುಗಳನ್ನು ಪ್ರತಿಮೆಗಳ ಮುಖಾಂತರ, ರೂಪಕಗಳ ಮುಖಾಂತರ ಹೇಳ್ತಾ ಇರುವಂಥದ್ದು. ನರೇಷನ್ ಅಂದರೆ ನಿರೂಪಣೆ ಎನ್ನುವಂಥದ್ದು ನಿಮಗೆ ಗೊತ್ತಿದೆ. ಸೊ ಹೀಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ
ಇದುವರೆಗೂ ಪರೀಕ್ಷೆಗಳಲ್ಲಿ ಬಂದಿರುವ ಅಷ್ಟನ್ನು ನಾನು ಕೋರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಟ್ ಯು ಹ್ಯಾವ್ ಟು ಸ್ಟಡಿ. ಜೊತೆಗೆ ಪುಸ್ತಕದಲ್ಲಿ ಅವೇನು ಲಿಸ್ಟನ್ನು ಇನ್ಕಾರ್ಪೊರೇಟ್ ಮಾಡಿದ್ದೀನಿ, ಓದ್ಕೊಂಡು ತಿಳ್ಕೊಂಡು ಹೋಗಬೇಕು. ಖಂಡಿತ ರಿಪೀಟ್ ಆಗ್ತವೆ, ರಿಪಿಟೇಟಿವ್ ಇನ್ ನೇಚರ್ ಇರ್ತವೆ. 3 ಕೊಟ್ಟಿದ್ದರೆ 1 ರಿಪೀಟ್ ಆಗಿ 2 ಹೊಸದಿರ್ಬೋದು, 2 ರಿಪೀಟ್ ಆಗಿ 1 ಹೊಸದಿರ್ಬೋದು. ಆ ಹೊಸದನ್ನು ಕೂಡ ಸಾಧ್ಯವಾದಷ್ಟು ಟೋಟಲ್ ಲಿಸ್ಟನ್ನು ನೀವು ಓದ್ಕೊಂಡಾಗ ಕವರ್ ಆಗುವ ಸಾಧ್ಯತೆ ಇರುತ್ತೆ. ಸೊ ದಟ್ ಈಸ್ ವೈ ಪ್ಲೀಸ್ ರೆಫರ್ ಟು ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ಮತ್ತು ಅವುಗಳಿಗೆ ಸಂಬಂಧಪಟ್ಟ ಎಕ್ಸ್ಪ್ಲನೇಷನ್ನು ಕ್ಲಾಸ್ಗಳೇನಿದ್ದಾವೆ ಅದನ್ನು ಕೇಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡಬೇಕು ಅನ್ನುವಂಥದ್ದು. Right? One second. ಇಲ್ಲಿದ್ರಾ ಸರ್, ಇದು ಮುಗೀತು. ಆ ಸೇವ್ದು ಮೇಲೆ ಬರಲೇ ಇಲ್ಲ, ಬಟ್ ಬೇರೆ ಸೇವ್ ಅಂತ ಬಂತು. ನಾನು ಸೇವ್ ಮಾಡಿದ್ದೀನಿ ಯಾವುದೋ ಒಂದು ಫೋಲ್ಡ್ರಿಗೆ, ಏನಾಗಿದೆ ಅಂತ ಗೊತ್ತಾಗಲಿಲ್ಲ. ಸರ್ ಇದು